ಪಂಡಿತ ಶಿವನಾಥ ಶಾಸ್ತ್ರಿ ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ಬಂದು ಅವರ ಬೋಧನೆಗಳಲ್ಲಿ ಬೋಧನೆಗಳಲ್ಲಿನ ನಾವೀನ್ಯವನ್ನು ಸಾರ್ವತ್ರಿಕತೆಯನ್ನು ಕಂಡು ಮೆಚ್ಚಿಕೊಂಡ ಮೇಲೆ ತನ್ನ ಕೆಲವು ಆಪ್ತರನ್ನು ಅವರ ಕಡೆಗೆ ಕರೆತಂದ. ಅಂದರೆ ಬ್ರಹ್ಮ ಸಮಾಜ ಅಂತ ಕಲ್ಕತ್ತಾದಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪನೆ ಮಾಡಿದ್ದಾರೆ. ಅದರ ನಾಯಕ ಇರ್ತಾನೆ, ಅವನ ಹೆಸರು ಶಿವನಾಥ ಶಾಸ್ತ್ರಿ ಅಂತ. ಅವನು ಶ್ರೀರಾಮಕೃಷ್ಣನ ಪ್ರಭಾವಗಳಾಗ್ತಾನೆ. ಅವರ ಅಂದರೆ ಶ್ರೀರಾಮಕೃಷ್ಣನ ಬೋಧನೆಗಳು ಅಂತಂದರೆ ಅವ್ರನ್ನ ಒಂದ್ಸರಿ ಸ್ವಾಮಿ ನಿತ್ಯಾನಂದ ಮಹಾರಾಜರು ಸೆಲೆಬ್ರೇಟ್ ಅವು ಯಾವುದೇ ಧರ್ಮಕ್ಕೆ ಸೀಮಿತವಾಗಿಲ್ಲ. ಈಗ ಕೆಲವೊಂದು ಬೋಧನೆಗಳು ಇವು ಹಿಂದೂ ಧರ್ಮಕ್ಕೆ ಮಾತ್ರ ಸೀಮಿತ ಆಗಿರೋದು. ಎಲ್ಲೆಗಳನ್ನು ನೀರು ನಿಂತಿರ್ತಕ್ಕಂತಹ ಬೋಧನೆಗಳಂತ ಎಲ್ಲ ಸರ್ವಧರ್ಮ ಸಮನ್ವಯ ವಿಚಾರಗಳು ಅಂತ ಹೇಳ್ತಾರೆ. ಅವು ಎಲ್ಲ ಜಗತ್ತಿನ ಎಲ್ಲ ಜನರಿಗೂ ಸಾರ್ವತ್ರಿಕತೆಯನ್ನು ಉತ್ಪಾದನೆ ಮಾಡ್ತಾರೆ. ಕಂಡು ಮೆಚ್ಚಿಕೊಂಡ ಅವನೇನು ಮಾಡ್ತಾನಂದರೆ ಶಿವನಾಥ ಶಾಸ್ತ್ರಿ ಅಂತ ಮನಸ್ಸು ಮಾಡ್ತಾನೆ. ಅವನು ಫಸ್ಟು ರಾಮಕೃಷ್ಣ ಪ್ರಭಾವ ಕೊಡಾದ್ಮೇಲೆ ಅವನ ಆಪ್ತರನ್ನು ಸಹ ರಾಮಕೃಷ್ಣ ಬಳಿಗೆ ಕರೆತರ್ತಾರೆ. ಇವರ ಪೈಕಿ ಕ್ರೈಸ್ತರನ್ನೊಬ್ಬನೆಂದರೆ ರೆವರೆಂಡ್ ಹರಿಹರ ಸನ್ಯಾಲ ಅಂತ. ಇವರ ಪೈಕಿ ಒಬ್ಬ ಕ್ರೈಸ್ತ ಇರ್ತಾನಂತೆ. ಅವನ ಹೆಸರು ರೆವರೆಂಡ್ ಹರಿಹರ ಸನ್ಯಾಸ ಅಂತ. ಈತ ಕಲ್ಕತ್ತಾದಲ್ಲಿ ಐ ಚರ್ಚ್ ಎಂಬ ಇಗರ್ಜಿಗೆ ಸೇರಿದ ಒಬ್ಬ ಪಾದ್ರಿ. ಅವನು ಕಲ್ಕತ್ತಾದಲ್ಲಿ ಐ ಚರ್ಚ್ ಅಂತ ಒಂದು ಚರ್ಚ್ ಇರುತ್ತಂತೆ. ಆ ಚರ್ಚಿಗೆ ಸೇರಿದಂಥ ಒಬ್ಬ ಪಾದ್ರಿ ಅಂದರೆ ಈ ಕಡೆ ನಾವು ಧರ್ಮಗುರುಗಳು ಅವರೆಲ್ಲ ಪಾದ್ರಿ. ಶಿವನಾಥನ ಬಾಯಿಯಿಂದ ಶ್ರೀರಾಮಕೃಷ್ಣರ ವರ್ಣನೆಯನ್ನು ಕೇಳಿ ಮಾರುವಲ್ಲಿ ತಾನೊಮ್ಮೆ ಅವರನ್ನು ನೋಡಬಯಸಿದ. ಶಿವನಾಥನ ಬಾಯಿಯಿಂದ ಶ್ರೀರಾಮಕೃಷ್ಣರನ್ನು ಗಾಢ ಪ್ರಭಾವಕ್ಕೊಳಗಾಗಿದ್ದಲ್ಲ, ಅವನು ಶ್ರೀರಾಮಕೃಷ್ಣರನ್ನು ಆಗಾಗ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವನು